ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ಯಾರೆಲ್ಲ ವಿದ್ಯಾರ್ಥಿಗಳು ರೈಲ್ವೆ ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನ ಮಾಡಿ ಎಕ್ಸಾಮ್ ಅನ್ನ ಬರಿತಾ ಇದ್ರು ಅವರು ಈ 5 ಟಾಪ್ ವಿಷಯಗಳನ್ನ ತಿಳ್ಕೊಂಡಿರಲೇಬೇಕು. ಯಾಕಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಥವಾ ಪರ್ಸನಲ್ ಆಗಿ ಕಾಲ್ ಮಾಡಿ ಈ ಪ್ರಶ್ನೆಗಳನ್ನ ಅವಾಗ ಕೇಳ್ತಾ ಇರ್ತೀರಾ. ಏನಂತಂದ್ರೆ, ಸರ್ ಯಾವಾಗ ಗ್ರೂಪ್ ಡಿ ಎಕ್ಸಾಮ್ ರಿಸಲ್ಟ್ ಬರುತ್ತೆ, ಮತ್ತೆ ಇನ್ನೂ ಕೆಲವೊಂದು ಜನ ಏನ್ ಕೇಳ್ತಾರೆ, ಸರ್ ಗ್ರೂಪ್ ಡಿ ಎಕ್ಸಾಮ್ 2026 ಎಕ್ಸಾಮ್ ಯಾವಾಗ ಆಗತ್ತೆ. ಇನ್ನು ತುಂಬಾ ಜನ ಕೇಳ್ತಾರೆ, ಸರ್ ರೀಸೆಂಟ್ ಆಗಿ ಯಾವ ಪೋಸ್ಟ್ ಗಳು ಕನ್ಫರ್ಮ್ ಆಗಿದಾವೆ, ಇನ್ನು ಯಾವಾಗ ಪೋಸ್ಟ್ ಗಳು ಕನ್ಫರ್ಮ್ ಆಗ್ತಿದಾವೆ ಅಂತ ಕೇಳ್ತಾ ಇರ್ತಾರೆ. ಇನ್ನು ಯಾವ್ಯಾವ ರಿಸಲ್ಟ್ ಗಳು ಅಥವಾ ಎಕ್ಸಾಮ್ ಗಳು ಪೆಂಡಿಂಗ್ ಇದಾವೆ. ಹೀಗೆ ಹಲವಾರು ಪ್ರಶ್ನೆಗಳು ವಿದ್ಯಾರ್ಥಿಗಳ ಮನಗಳಲ್ಲಿ ಇರ್ತಾವು. ಆದ್ದರಿಂದ ಈ ಎಲ್ಲಾ ವಿಷಯಗಳನ್ನ, ಅಂದ್ರೆ ಗ್ರೂಪ್ ಡಿ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ, ಮತ್ತೆ ಅದರ ಎಕ್ಸಾಮ್ ಯಾವಾಗ ಆಗುತ್ತೆ, ರೀಸೆಂಟ್ ಆಗಿ ಯಾವ ಪೋಸ್ಟ್ ಗಳು ಕನ್ಫರ್ಮ್ ಆಗಿದಾವೆ, ಹೀಗೆ ಪ್ರತಿಯೊಂದು ಪಾಯಿಂಟ್ ನ ಮಾಹಿತಿಯನ್ನ ಸವಿಸ್ತಾರವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದ್ರ ಜೊತೆಗೆ ನಿಮಗೆ ಡೇ ಬೈ ಡೇ ಅಪ್ಡೇಟ್ ಬೇಕಂತಂದ್ರೆ, ಕರೆಂಟ್ ಅಫೇರ್ಸ್ ನಿಮಗೆ ಡೇ ಬೈ ಡೇ ಅಪ್ಡೇಟ್ ಬೇಕಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇದೆ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಗೆ ಜಾಯಿನ್ ಆಗಿ. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫಾಲೋ ಮಾಡಿ. ಅದ್ರ ಜೊತೆಗೆ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಸಹ ಇದೆ, ಅದಕ್ಕೂ ಸಹ ಜಾಯಿನ್ ಆಗಿ ನಮ್ಮ ಪ್ರತಿದಿನದ ಅಪ್ಡೇಟ್ ಗಳನ್ನ ತಿಳ್ಕೊಂಡು ನೀವು ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನ ನಡೆಸಬಹುದು. ಬನ್ನಿ ಇನ್ನೇಕ್ ತಡ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋದ್ರೆ ಅರ್ಧ ಕೆಲಸ ಮುಗ್ದಂಗ ಆಗುತ್ತೆ. ಯಾಕಂದ್ರೆ ಹಳೆಯ ಪ್ರಶ್ನೆ ಪತ್ರಗಳನ್ನ ಬಿಡಿಸೋದ್ರಿಂದ ಆ ಎಕ್ಸಾಮ್ ನ ನೀಲನಕ್ಷೆ ಏನಂತ ಹೇಳಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಆದ್ದರಿಂದ ನಮ್ಮ ಚಲನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ RRB ನಡೆಸುವಂತ ಈ ಎಲ್ಲಾ ಕ್ವಶನ್ ಪೇಪರ್ ಗಳ ಬ್ಯಾಂಕ್ ಅನ್ನ ನಿಮಗೆ ಕೊಡ್ತಾ ಇದ್ದೀವಿ. ಇದರಲ್ಲಿ ನೀವು ನೋಡಬಹುದು ಗ್ರೂಪ್ ಡಿ ಕ್ವಶನ್ ಪೇಪರ್ ಗಳು ಸಿಗ್ತವೆ. ಗ್ರೂಪ್ ಡಿ ಕ್ವಶನ್ ಪೇಪರ್ ಗಳನ್ನ 2 ರೀತಿ ಡಿವೈಡ್ ಮಾಡಿದೀವಿ. ನಿಮಗೆ ಕೇವಲ 2025 ಗ್ರೂಪ್ ಡಿ ಕನ್ನಡದಲ್ಲಿ ಇರುವಂತಹ ಪ್ರಶ್ನೆ ಪತ್ರಗಳು ಬೇಕಂದ್ರೆ 25 ಸೆಟ್ ಕ್ವಶನ್ ಪೇಪರ್ ಗಳು ಸಿಗ್ತವೆ, ಕೇವಲ 99 ರೂಪಾಯಿಗಳು. ಇನ್ನ 2005 ಹಿಡ್ಕೊಂಡು 2022 ನಡೆದಿರುವಂತ 50 ಸೆಟ್ ಕ್ವಶನ್ ಪೇಪರ್ ಬೇಕಂತಂದ್ರೆ ನಿಮಗೆ ಕೇವಲ 150 ರೂಪಾಯಿಗಳಲ್ಲಿ ನಿಮಗೆ ಕ್ವಶನ್ ಪೇಪರ್ ಸೆಟ್ ಸಿಗ್ತಾವೆ ಸ್ನೇಹಿತರೆ. ಅದ್ರ ಜೊತೆಗೆ NTPC ನಡೆದಿರುವಂತ ಕ್ವಶನ್ ಪೇಪರ್ಗಳು ಗ್ರಾಜುಯೇಟ್ ಮತ್ತೆ ಅಂಡರ್ ಗ್ರಾಜುಯೇಟ್ ಎರಡೂ ಸಹ ನಮ್ಮ ಹತ್ರ ಸಿಗ್ತವೆ. ಪ್ರತಿಯೊಂದಕ್ಕೂ 99 ರೂಪಾಯಿಗಳನ್ನ ಕೊಟ್ಟು ನೀವು ತೆಗೆದುಕೊಳ್ಬಹುದು. 40 ಸೆಟ್ ಕ್ವಶನ್ ಪೇಪರ್ ಸಿಗ್ತಾರೆ ನಿಮಗೆ. ಗ್ರಾಜುಯೇಟ್ ಬೇಕಂದ್ರೆ ಗ್ರಾಜುಯೇಟ್ ಸಿಗುತ್ತೆ, ಅಂಡರ್ ಗ್ರಾಜುಯೇಟ್ ಬೇಕಂದ್ರೆ ಅಂಡರ್ ಗ್ರಾಜುಯೇಟ್ ಸಿಗುತ್ತೆ. ಅದ್ರ ಜೊತೆಗೆ SSC GD ನಡೆದಿರುವಂತ ಪ್ರಶ್ನೆ ಪತ್ರಗಳು ಸಹ 40 ಸೆಟ್ ಕ್ವಶನ್ ಪೇಪರ್ ಸಿಗ್ತವೆ. ಅವು ಸಹ 99 ರೂಪಾಯಿಗಳನ್ನ ನೀವು ಕೊಟ್ಟು ತೆಗೆದುಕೊಳ್ಬಹುದು. ಅದ್ರ ಜೊತೆಗೆ RRB ನಡೆಸುವಂತ ಟೆಕ್ನಿಷಿಯನ್, ALP, RPF, SSC, ಪ್ಯಾರಾಮೆಡಿಕಲ್ ಈ ಎಲ್ಲಾ ಪ್ರಶ್ನೆ ಪತ್ರಗಳ ಹಳೆಯ ಪ್ರಶ್ನೆ ಪತ್ರಗಳು ನಮ್ಮ ಹತ್ರ ಅವೈಲೇಬಲ್ ಇದಾವೆ. ಅವನು ಸಹ ನೀವು ತೆಗೆದುಕೊಳ್ಬಹುದು. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದ್ರೆ, ನಮ್ಮ ಹತ್ರ ಕರೆಂಟ್ ಅಫೇರ್ಸ್ ನೋಟ್ ಸಹ ಸಿಗುತ್ತೆ. ಯಾಕಂದ್ರೆ ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸುವಾಗ ಪ್ರಸ್ತುತ ವಿದ್ಯಮಾನ ಅಂದ್ರೆ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಹತ್ರ PDF ನೋಟ್ಸ್ ಕರೆಂಟ್ ಅಫೇರ್ಸ್ ಸಹ ಸಿಗುತ್ತೆ, ಅದನ್ನು ಸಹ ನೀವು ಪೇ ಮಾಡಿ ತೆಗೆದುಕೊಳ್ಳಬಹುದು ಸ್ನೇಹಿತರೆ. ಗ್ರೂಪ್ ಡಿ ಎಕ್ಸಾಮ್ ಅನ್ನ ಬರೆದು ಯಾರೆಲ್ಲ ರಿಸಲ್ಟ್ ಗಾಗಿ ವೇಟ್ ಮಾಡ್ತಾ ಇದ್ದೀರೋ ಅವ ಎಲ್ಲ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಇರುವಂತ ಒಂದೇ ಒಂದು ಪ್ರಶ್ನೆ ಏನಂತಂದ್ರೆ, ಗ್ರೂಪ್ ಡಿ 2025 ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ. ಯಾಕಂದ್ರೆ ಸ್ನೇಹಿತರೆ, ಮೊದಲಿಂದಾನು ಹೇಗಾಗಿದೆ ಅಂತ ಹೇಳಿ 2025 ಜನವರಿಯಲ್ಲಿ ಇದ್ರೆ ಏನಂತಂದ್ರೆ ಒಂದು ನೋಟಿಫಿಕೇಶನ್ ಆಯ್ತು. ಅವಾಗ ಒಂದ್ 2-3 ತಿಂಗಳಲ್ಲಿ ಎಕ್ಸಾಮ್ ಆಗ್ಬೇಕಾಗಿತ್ತು. ಆದ್ರೆ ಒಂದ್ ಏನಂತಂದ್ರ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ಒಂದು ಪ್ರಾಬ್ಲಮ್ ಆಗಿ ITI ಮತ್ತೆ SLC ವಿದ್ಯಾರ್ಥಿಗಳ ಮಧ್ಯೆ ಒಂದು ಪ್ರಾಬ್ಲಮ್ ಆಗಿ ಏನಾಯ್ತು, ಕೇಸು ಕೋರ್ಟ್ ಮೆಟ್ಲೆ ಇರ್ತು. ಕ್ಯಾಟ್ ಇಂದ ದೆಹಲಿ ಹೈಕೋರ್ಟ್ ಇಂದ ಕ್ಯಾಟ್, ಹೀಗೆ ಕೇಸ್ ಮೇಲೆ ಕೇಸು ಏನಂತಂದ್ರೆ ಒಂದು ಹಿಯರಿಂಗ್ ಮೇಲೆ ಹಿಯರಿಂಗ್ ಹೋಗ್ತಾ ನವೆಂಬರ್ ವರೆಗೂ ಜಗ್ಗಿ, ನವೆಂಬರ್ ಅಲ್ಲಿ ಜಜ್ಮೆಂಟ್ ಆಗಿ ಎಕ್ಸಾಮ್ ಆಗ್ಬೇಕಂತೇಳಿ ಮಾನ್ಯ ಕೋರ್ಟ್ ಏನ್ ಮಾಡತ್ತಂತಂದ್ರೆ ನಿರ್ಧಾರವನ್ನ ಜಜ್ಮೆಂಟ್ ಅನ್ನ ಕೊಡುತ್ತೆ. ಅದರ ಪ್ರಕಾರ ರೈಲ್ವೆ ಒಂದು ಎಕ್ಸಾಮ್ ಅನ್ನ ನಡೆಸ್ತಾರೆ. ನವೆಂಬರ್ ಇಂದ ಎಕ್ಸಾಮ್ ಅನ್ನ ನಡೆಸ್ತಾರೆ. ಇನ್ನೇನು ರಿಸಲ್ಟ್ ಬರುತ್ತೆ ಎಲ್ಲವೂ ಸುಸೂತ್ರವಾಗಿ ಆಯ್ತು ಅನ್ನುವಷ್ಟರಲ್ಲಿ ಈ ಏಪ್ರಿಲ್ ಅಲ್ಲಿ ಏನಾಗುತ್ತೆ ಅಂತಂದ್ರ ಮತ್ತೆ ಪ್ರಾಬ್ಲಮ್ ಆಗಿ ತೆಲಂಗಾಣದ ಹೈಕೋರ್ಟ್ ಮೆಟ್ಟಿಲನ್ನ ಈ ಏನಂತಂದ್ರ ಒಂದು ನೋಟಿಫಿಕೇಶನ್ ಏರುತ್ತೆ ಸ್ನೇಹಿತರೆ. ಮತ್ತೆ ಕೋರ್ಟ್ಗೆ ಹೋಗಿದೆ. ಇದು ಯಾಕೆ ಏನಾಗಿದೆ ಅಂತಂದ್ರೆ ನಿಮಗೆ ಈಗಾಗಲೇ ಗೊತ್ತಿರಬಹುದು. CC ಅಂತ ನಾವ್ ಏನ್ ಕರಿತೀವಿ, ಅಪ್ರೆಂಟಿಸ್ ಏನೋ ಒಂದು ವಿದ್ಯಾರ್ಥಿಗಳು ಇರ್ತಾರಲ್ಲ, ಅವರ ಒಂದು ಮೆರಿಟ್ ಕ್ಯಾಲ್ಕುಲೇಷನ್ ಅಲ್ಲಿ ಪ್ರಾಬ್ಲಮ್ ಆಗಿ ಅವರ ಸಲುವಾಗಿ ಏನಂತಂದ್ರೆ ಒಂದು ಕೋರ್ಟ್ಗೆ ಏರಿದ್ದಾರೆ ವಿದ್ಯಾರ್ಥಿಗಳು. ಅಂದ್ರೆ ಒಂದು ಮೆರಿಟ್ ಕ್ಯಾಲ್ಕುಲೇಷನ್ ನಾನು ಇನ್ನೊಂದು ಅದು ಯಾವ ರೀತಿ ಆಗತ್ತೆ ಅಂತ ಹೇಳಿ ಇನ್ನೊಂದ್ಸಲ ವಿಡಿಯೋದಲ್ಲಿ ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಏನ್ ಕೇಸ್ ಅಂತ ಹೇಳಿ. ಆ ಒಂದು ಪ್ರಾಬ್ಲಮ್ ಆಗಿ ತೆಲಂಗಾಣದ ಹೈಕೋರ್ಟ್ ಅಲ್ಲಿ ಏನಂತಂದ್ರೆ ಈ ಕೇಸು ಮುಂದೆ ಹೋಗಿದೆ. ಹಾಗಾದ್ರೆ ಯಾವಾಗ ಬರುತ್ತೆ ರಿಸಲ್ಟ್? ಇನ್ನು ಸದ್ಯದಲ್ಲೇ
ಸದ್ಯದಲ್ಲೇ ಅದರ ಹಿಯರಿಂಗ್ ಡೇಟ್ ಏನಂತಂದ್ರೆ 22 22 ಅಂದ್ರೆ ಆಲ್ಮೋಸ್ಟ್ ಎಲ್ಲ ಹಿಯರಿಂಗ್ ಅನ್ನ ಮಾಡಿದರೆ ಜಜ್ಮೆಂಟ್ ಅನ್ನ ಡಿಕ್ಲೇರ್ ಮಾಡಬೇಕು. ಆದ್ರೆ 22 ಒಂದು ಡೇಟ್ ಅನ್ನ ಕೊಡಿದರೆ ಆ ಡೇಟ್ ಅಲ್ಲಿ ಏನಾದ್ರೂ ಒಂದು ಜಜ್ಮೆಂಟ್ ಕ್ಲಿಯರ್ ಆಯ್ತಂತಂದ್ರ ಏನಾಗ್ಬೋದು, ನಿಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬಹುದು. ಯಾವಾಗ 22 ಮೇ, ಇನ್ನೊಂದು 2-3 ದಿವಸದಲ್ಲಿ ಬರ್ತೈತಿ. 22 ಮೇದಲ್ಲಿ ಇದರ ಒಂದು ಏನು ಜಜ್ಮೆಂಟ್ ಏನ್ ಬರುತ್ತೆ ಅದ್ರ ಮೇಲೆ ರಿಸಲ್ಟ್ ಅನ್ನ ರೈಲ್ವೆ ಕೊಡ್ತೇವೆ. ನೀವು ಇಲ್ಲಿ ನೋಡ್ಬೋದು, ಇದು ಒಂದು ಈ ತರದ ಕೇಸ್ ನಂಬರು ಇಲ್ಲಿ ನೋಡಿ ಪೆಂಡಿಂಗ್ ಅಂತ ಕೊಡಿದಾರೆ. ಇಲ್ಲಿ ಏನಂತಂದ್ರೆ ಒಂದು ಕೋರ್ಟ್ ಕೇಸ್ ಸ್ಟೇಟಸ್ ಪೆಂಡಿಂಗ್ ಅಂತ ಕೊಡಿದಾರೆ. ಇನ್ನೇನಂತಂದ್ರೆ ಇಲ್ಲಿ 22 ನೆಕ್ಸ್ಟ್ ಹಿಯರಿಂಗ್ ಡೇಟ್ 22 ಕೊಡಿದಾರೆ. ಈ 22ಕ್ಕೆ ಏನ್ ಆಗುತ್ತೆ ಅನ್ನೋದ್ರ ಮೇಲೆ ಈ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ ಒಂದು ನಾವು ಕಾದನ್ನ ನೋಡ್ಬೇಕಾಗ್ತದೆ ಸ್ನೇಹಿತರೆ. ಮನಸ್ಸಲ್ಲಿರುವಂತ ಎರಡನೇ ಪ್ರಶ್ನೆ ಏನಂತಂದ್ರೆ 2026 ಏನ್ ಕಾಲ್ ಆಗಿತ್ತಲ್ಲ, ಈ ಒಂದು ಎಕ್ಸಾಮ್ ಯಾವಾಗ ಆಗುತ್ತೆ? ನೀವೆಲ್ಲರೂ ಅಪ್ಲಿಕೇಶನ್ ಹಾಕಿದೀರಾ, ಆ ಸ್ಟೇಟಸ್ ಬಿಟ್ಟಿದ್ದಾರೆ, ಆದ್ರೆ ಎಕ್ಸಾಮ್ ಇನ್ನೂ ಡಿಕ್ಲೇರ್ ಆಗಿಲ್ಲ. ಒಂದು ಎಕ್ಸಾಮ್ ಅನ್ನ ಡಿಕ್ಲೇರ್ ಮಾಡ್ಬೇಕು, ಆದ್ರೆ ಅದನ್ನ ಸಹ ಹೋಲ್ಡ್ ಮಾಡ್ಕೊಂಡು ಇಟ್ಟಿದ್ದಾರೆ. ಏನಪ್ಪಾ ರೀಸನ್ ಇದಕ್ಕೆ? ಏನ್ ರೀಸನ್ ಅಂತಂದ್ರ ಆ ಮೊದಲನೇ ಏನೋ ಒಂದು ಕೋರ್ಟ್ ಕೇಸ್ ಆಗಿದೆಯಲ್ಲ, ಯಾವ್ದ್ರದ್ದು 2025 ಏನೊಂದು ತೆಲಂಗಾಣ ಹೈಕೋರ್ಟ್ ಅಲ್ಲಿ ಇದಲ್ಲ, ಅದರ ಎಫೆಕ್ಟ್ ಇದ್ರ ಮೇಲೆ ಬಿದ್ದಿದೆ ಸ್ನೇಹಿತರೆ. ಯಾಕಂದ್ರೆ ಆ ಒಂದು ಕೇಸ್ ಡಿಕ್ಲೇರ್ ಆಗುವವರೆಗೂ ಇದನ್ನ ಎಕ್ಸಾಮ್ ಅನ್ನ ನಡೆಸಲ್ಲ. ಯಾಕಂತಂದ್ರ ಒಂದು ಏನು CCA ವಿದ್ಯಾರ್ಥಿಗಳಿದಾರಲ್ಲ, ಇವರ ಒಂದು ಅಲ್ಲಿ ಯಾವ ರೀತಿಯ ನಿರ್ಧಾರ ಆಗತ್ತೆ ಅನ್ನೋದ್ರ ಮೇಲೆನೆ ಇಲ್ಲೂ ಸಹ ಅವ್ರ ನಿರ್ಧಾರ ಆಗ್ಬೇಕು. ಯಾಕಂದ್ರೆ ಈಗ ಮೊನ್ನೆ ಏನಂತಂದ್ರೆ ಒಂದು ದೆಹಲಿ ಹೈಕೋರ್ಟ್ ಅಲ್ಲಿ ಈ ಒಂದು 2025 ಗ್ರೂಪ್ ಡಿ ಒಂದು ಹಿಯರಿಂಗ್ ನಡೆಯುವಾಗ ಆ ಒಂದು ಕೋರ್ಟ್ ಅಲ್ಲಿನ ಜಡ್ಜ್ಮೆಂಟ್ ಬರೋಕ್ಕಿಂತ ಮುಂಚೆನೆ ರೈಲ್ವೆ ಏನ್ ಮಾಡುತ್ತೆ ಅಂತಂದ್ರೆ ಎಕ್ಸಾಮ್ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಬಿಟ್ಟು ಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ, ಕೋರ್ಟ್ಗೆ ಹೊಳ್ಳಿ ಅಪೀಲ್ ಕೊಡ್ತಾರೆ. ನಾವು ಈ ಒಂದು ಪ್ರೊಸೆಸ್ ನಡೆಯುವಾಗಲೇ ಹೇಗೆ ರೈಲ್ವೆ ಏನಂತಂದ್ರೆ ಒಂದು ಪ್ರೊಸೆಸ್ ಅನ್ನ ಮುಂದುವರಿತು, ಯಾಕೆ ಎಕ್ಸಾಮ್ ಡೇಟ್ ಅನ್ನ ಬಿಟ್ರು, ಹೀಗೆ ಪ್ರಶ್ನೆಯನ್ನು ಮಾಡ್ತಾರ. ಅದಕ್ಕಾಗಿ ರೈಲ್ವೆ ಏನ್ ಮಾಡುತ್ತೆ ಅಂತಂದ್ರೆ ಕೋರ್ಟ್ ಕ್ಲಿಯರ್ ಆಗೋಕ್ಕಿಂತ ಮುಂಚೆ, ಯಾವುದೇ ರೀತಿಯಿಂದ ಜಜ್ಮೆಂಟ್ ಬರೋದಕ್ಕಿಂತ ಮುಂಚೆ ಯಾವುದೇ ರೀತಿಯ ಅಪ್ಡೇಟ್ ಅನ್ನ ಕೊಡುದಿಲ್ಲ. ನಿಮ್ಗೆ ಕ್ವಾರ್ಟರ್ ಅಂತಂದ್ರೆ ಒಳ್ಳೆ ಅವ್ರು ಪ್ರಶ್ನೆ ಮಾಡ್ತಾರೆ ಏನಂತಂದ್ರೆ ಆಲ್ರೆಡಿ ಕೋರ್ಟ್ ಕೇಸ್ ಅಲ್ಲಿ ನಡೀತಾ ಇದೆ, ಇವ್ರು ಹೆಂಗ್ ಅದನ್ನ ಏನಂತಂದ್ರೆ ಒಂದು ಎಕ್ಸಾಮ್ ಡೇಟ್ ಅನ್ನ ಬಿಡೋದಾಗಿರ್ಬೋದು ಅಥವಾ ಏನ್ ನಿಮ್ದು ಒಂದು ಸಿಟಿ ನೋಟಿಫಿಕೇಶನ್ ಬಿಡೋದಾಗಿರ್ಬೋದು, ಈ ಯಾವುದೇ ರೀತಿಯ ಒಂದು ಏನಂತಂದ್ರೆ ನೋಟಿಫಿಕೇಶನ್ ಅನ್ನ ಬಿಡ್ಲಿಕ್ಕೆ ಬರುದಿಲ್ಲ. ಆ ಒಂದು ಘಟನೆಯ ಆಧಾರದ ಮೇಲೆ ಮಾತ್ರ ಇವ್ರು ಒಂದು ಪೆಂಡಿಂಗ್ ಅನ್ನ ಇಟ್ಕೊಂಡು ಕೂತಿದ್ದಾರೆ ಸ್ನೇಹಿತರೆ. ಯಾವಾಗ ಈ ಒಂದು ಜಜ್ಮೆಂಟ್ ಹೊರಗಡೆ ಬರುತ್ತೋ, ಈ ಜಜ್ಮೆಂಟ್ ಹೊರಗಡೆ ಬಂದ ರಿಸಲ್ಟ್ ಬಿಡ್ತಾರೆ. ರಿಸಲ್ಟ್ ಬಿಟ್ಕೊಣ 100% ಏನಾಗುತ್ತೆ, ಈ ಒಂದು ಎಕ್ಸಾಮ್ ಈ ತರದ ಡಿಕ್ಲೇರ್ ಆಗೇ ಆಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ವಿದ್ಯಾರ್ಥಿಗಳ ಮನಸ್ಸಲ್ಲಿರುವಂತ ಪ್ರಶ್ನೆ ಯಾವ್ದಂತಂದ್ರೆ ರೀಸೆಂಟ್ ಆಗಿ ಕಾಲ್ ಆಗಿರುವಂತ ಹುದ್ದೆಗಳು ಯಾವುವು ಅಂದ್ರೆ ಯಾವೆಲ್ಲ ಹುದ್ದೆಗಳು ರೀಸೆಂಟ್ ಆಗಿ ಕಾಲ್ ಆಗಿದಾವೆ. ಯಾಕಂದ್ರೆ ಫ್ರೆಶರ್ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೋಡ್ತಾ ಇರ್ತೀರಾ, ಯಾವ ಹುದ್ದೆಗಳು ರೀಸೆಂಟ್ ಆಗಿ ಕಾಲ್ ಆಗಿದಾವೆ ಅಂತ ಹೇಳಿ ನೋಡ್ತಾ ಇರ್ತೀರಾ. ನಾನು ಈ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ, ಯಾವ್ದಂತಂದ್ರ ALP ಅಸಿಸ್ಟೆಂಟ್ ಲೋಕೋ ಪೈಲಟ್ ಈಗಾಗಲೇ ಸದ್ಯದಲ್ಲೇ ಕಾಲ್ ಆಗಿದೆ. ಯಾವುದು 15/5/2026 ಇದರ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿದಾವೆ. 14/6/2026 ಮುಗಿತಾವೆ. ನೀವು 15/5 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ, ಅಪ್ಲಿಕೇಶನ್ ಹಾಕ್ಬೋದು. ಯಾವ್ದ್ರ ಒಳಗೆ 14 ಜೂನ್ 14 ಒಳಗೆ ನೀವು ಅಪ್ಲಿಕೇಶನ್ ಅನ್ನ ಇದಕ್ಕೆ ಹಾಕ್ಬೇಕಾಗ್ತದೆ. ಟೋಟಲ್ ಆಗಿ ಕಾಲ್ಫರ್ಮ್ ಆದಂತ ಹುದ್ದೆಗಳೆಷ್ಟು? 11,127 ಹುದ್ದೆಗಳು ಕಾಲ್ಫರ್ಮ್ ಆಗಿದಾವೆ. ಇದರ ಹೆಸರು ಏನಂತಾರೆ ಅಸಿಸ್ಟೆಂಟ್ ಲೋಕೋ ಪೈಲಟ್. ಯಾರೆಲ್ಲ ಅಪ್ಲಿಕೇಶನ್ ಆಗ್ಬೋದು? ಯಾರ್ದ SLC ಪ್ಲಸ್ IT ಆಗಿದೀವೋ ಅಥವಾ 3 ವರ್ಷ ಡಿಪ್ಲೊಮಾ ಆಗಿದೀವೋ ಅವರು, ಅಥವಾ BE ಮಾಡಿದ್ರು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗಿದೆ. ಇದರ ಇನಿಷಿಯಲ್ ಪೇ 19,900 ಇದರ ಇನಿಷಿಯಲ್ ಪೇ ಇರುತ್ತೆ, ಬೇಸಿಕ್ ಪೇ ಇರುತ್ತೆ. ಅದರ ಜೊತೆಗೆ DA ಬರುತ್ತೆ, HRA ಬರುತ್ತೆ, ರನ್ನಿಂಗ್ ಅಲೌನ್ಸ್ ಬರುತ್ತೆ. ಹೀಗೆ ಬೇರೆ ಬೇರೆ ಅಲೌನ್ಸ್ ಗಳು ಕೂಡಿ ಒಳ್ಳೆ ಸ್ಯಾಲರಿ ನಿಮ್ ಕೈಗೆ ಸೇರುತ್ತೆ ಸ್ನೇಹಿತರೆ. ಹೀಗೆ ಏಜ್ ಗ್ರೂಪ್ ಏನಿರ್ಬೇಕಂತಂದ್ರೆ ಏಜ್ ಗ್ರೂಪ್ 18ರಿಂದ 30 ವರ್ಷದ ಒಳಗಿನವ್ರಿಗೆ ಅಪ್ಲಿಕೇಶನ್ ಹಾಕ್ಬೋದು. ಕೇವಲ ಜನರಲ್ ಆಯ್ತು. ಮತ್ತೆ ಇನ್ನ ಯಾರೆಲ್ಲ SC ST ಇದಿರೋ ಅವರು 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. 35ವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. OBC ಅವರು ಇದ್ರಿ ಅಂತಂದ್ರೆ 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಅದಕ್ಕೆ 33ವರೆಗೂ ನೀವು ಅಪ್ಲಿಕೇಶನ್ ಅನ್ನ ಇದಕ್ಕೆ ಹಾಕ್ಬೋದು. ಇನ್ನೊಂದು ರೀಸೆಂಟ್ ಆಗಿ ಕಾಲ್ ಆಗಿದೆ, ಯಾವ್ದಂದ್ರೆ ಅದು ಟೆಕ್ನಿಷಿಯನ್. ಈಗ ನೀವು ನಿನ್ನೆ ಮೊನ್ನೆ ನನ್ನ ಗ್ರೂಪ್ ಅಲ್ಲಿ ನೀವು ನೋಡಿದ್ರಿ ಅಂತಂದ್ರೆ ಗ್ರೂಪ್ ಅಲ್ಲಿ ಹಾಕಿದೀನಿ. ಇದೊಂದು ಟೆಕ್ನಿಷಿಯನ್ ಕಾಲ್ ಆಗಿದೆ. ಅದೊಂದು ಶಾರ್ಟ್ ನೋಟಿಸ್ ಅಂದ್ರೆ ಇನ್ನ ಡೀಟೇಲ್ ಆದಂತ ನೋಟಿಫಿಕೇಶನ್ ಮುಂದೆ ಬರಬೇಕು. ಈಗ ಶಾರ್ಟ್ ನೋಟಿಸ್ ಬಿಟ್ಟಿದ್ದಾರೆ. ಏನಂತಂದ್ರೆ 30/6/2026 ನಂತರ ಇದರ ಏನಂತಂದ್ರೆ ಒಂದು ಅಪ್ಲಿಕೇಶನ್ ಡೇಟ್ ಗಳು ಸ್ಟಾರ್ಟ್ ಆಗ್ತವೆ. ನೀವು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾರೆ. ಯಾವಾಗ 30/6 ಅಂದ್ರೆ ಜೂನ್ 30 ನಂತರ ಇದರ ಅಪ್ಲಿಕೇಶನ್ ಗಳು ಸ್ಟಾರ್ಟ್ ಆಗ್ತವೆ ಅಂತ ಶಾರ್ಟ್ ನೋಟಿಸ್ ಕೊಡ್ತಾರೆ. ಡೀಟೇಲ್ ಅಂತ ನೋಟಿಫಿಕೇಶನ್ ಬರಲಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಟೋಟಲ್ ಆಗಿ ಎಷ್ಟು ಹುದ್ದೆಗಳು ಕನ್ಫರ್ಮ್ ಆಗ್ತಾವ ಅಂತ ಹೇಳಿದಾರೆ ಅಂತಂದ್ರೆ 6,665 ಹುದ್ದೆಗಳು ಕನ್ಫರ್ಮ್ ಆಗ್ತಾವ ಅಂತ ಹೇಳಿದಾರೆ. ಇದರಲ್ಲಿ ಕಾಲ್ ಆದಂತ ಹುದ್ದೆಗಳು ಯಾವ್ದಂತಾರ ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು ಟೆಕ್ನಿಷಿಯನ್ ಗ್ರೇಡ್ 3 ಎರಡು ರೀತಿಯ ಹುದ್ದೆಗಳು ಇದರಲ್ಲಿ ಕನ್ಫರ್ಮ್ ಆಗ್ತವೆ. ಇದಕ್ಕೆ ITI ಮತ್ತೆ ಏನಂದ್ರೆ 10th+ ITI ಆದ್ರೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗಿದೆ ಸ್ನೇಹಿತರೆ.
ಇನ್ ನೆಕ್ಸ್ಟ್ ವಿದ್ಯಾರ್ಥಿಗಳಲ್ಲಿ ಮನಸ್ಸಲ್ಲಿರುವಂತ ಪ್ರಶ್ನೆ ಯಾವ್ದಪ್ಪ ಅಂತಂದ್ರ ಸರ್ ಪೆಂಡಿಂಗ್ ಇರುವಂತ, ಯಾಕಂದ್ರೆ ತುಂಬಾ ರೈಲ್ವೆ ಯಾಕೆ ಈ ತರ ಮಾಡ್ತಾ ಇದೋ ಗೊತ್ತಿಲ್ಲ, ಸದ್ಯದಲ್ಲೇ ತುಂಬಾ ಒಂದು ರಿಸಲ್ಟ್ ಗಳನ್ನ ಪೆಂಡಿಂಗ್ ಇಟ್ಟಿದೆ. ಇಲ್ಲಿ ನೋಡ್ಬೋದು ನೀವು 2024 ಅಂಡರ್ ಗ್ರಾಜುಯೇಟ್ ರಿಸಲ್ಟ್ ಬಂದಿಲ್ಲ, ಅದ್ರ ಜೊತೆಗೆ ಸೆಕ್ಷನ್ ಕಂಟ್ರೋಲರ್ ರಿಸಲ್ಟ್ ಬಂದಿಲ್ಲ, ಅದ್ರ ಜೊತೆಗೆ ಈಗ ರೀಸೆಂಟ್ ಆಗಿ ಏನೋ ಒಂದು 2025ರಲ್ಲಿ ಏನ್ 2025ರಲ್ಲಿ NTPC ಆಯ್ತಲ್ಲ, ಈಗ ಮೊನ್ನೆ ರಿಸಲ್ಟ್ ಬಿಟ್ರೆ ಅದ್ರದ್ದು ಇನ್ನು ಟೆಕ್ನಿಷಿಯನ್ ಗ್ರೇಡ್ ಮತ್ತೆ 2025 ಫೈನಲ್ ರಿಸಲ್ಟ್ ಅನ್ನು ಬಿಟ್ಟಿಲ್ಲ, ಪ್ಯಾರಾಮೆಡಿಕಲ್ ರಿಸಲ್ಟ್ ಬಿಟ್ಟಿಲ್ಲ. ಹೀಗೆ ಹಲವಾರು ರಿಸಲ್ಟ್ ಗಳನ್ನ ಎಕ್ಸಾಮ್ ಗಳನ್ನ ಏನ್ ಮಾಡಿದಂತ ರೈಲ್ವೆ ಪೆಂಡಿಂಗ್ ಇಟ್ಕೊಂಡು ಕೂತಿದೆ. ಯಾಕೆ ಈ ತರ ಮಾಡ್ತಾ ಇದೆ ಗೊತ್ತಿಲ್ಲ. ಸದ್ಯದಲ್ಲೇ ಈ ಎಲ್ಲದರ ರಿಸಲ್ಟ್ ಅನ್ನ ಬಿಟ್ರೆ ವಿದ್ಯಾರ್ಥಿಗಳಿಗೂ ಒಂದು ಮುಂದಿನ ಸ್ಟಡಿಗೆ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಈಗ ನೋಡ್ಬೋದು ನೀವು ಮೊನ್ನೆ NTPC ಗ್ರಾಜುಯೇಟ್ ರಿಸಲ್ಟ್ ಅನ್ನ ಮೊನ್ನೆ ಬಿಟ್ರು, CBT 2 ಇನ್ನ ನಡೆಸಬೇಕು, ಅದ್ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ. ಹೀಗೆ ಇಷ್ಟೊಂದು ಏನಂದ್ರೆ ಪೆಂಡಿಂಗ್ ಆಗಿದಾವೆ. ನೀವು ಯಾರು ವಿದ್ಯಾರ್ಥಿಗಳು ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿ ಕಾಯ್ತಾ ಇದ್ರು, ದಯವಿಟ್ಟು ಅವ್ರು ಬಿಟ್ಟಾಗ್ಬಿಡ್ತಾರೆ. ಮುಂದಿನ ಪ್ರಿಪರೇಷನ್ ನಡೆಸ್ತಾ ಇರಿ, ಯಾಕಂದ್ರೆ ಟೈಮ್ ವೇಸ್ಟ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ಮುಂದೆ ಬರುವಂತ ಎಕ್ಸಾಮ್ಗಳು ಯಾವುವು, ಮತ್ತೆ ಈಗ ಕಾಲ್ಫರ್ಮ್ ಆಗಿರುವಂತ ಹುದ್ದೆಗಳು ಯಾವ ತಿಂಗಳಲ್ಲಿ ನಡೀಬಹುದು ಅಥವಾ ಮತ್ತೆ ಕಾಲ್ಫರ್ಮ್ ಆಗೋದು, ರೈಲ್ವೆ ಕ್ಯಾಲೆಂಡರ್ ಏನ್ ಹೇಳುತ್ತೆ ಅಂತೇಳಿ ತುಂಬಾ ಜನ ಒಂದು ಕ್ಯಾಲ್ಕುಲೇಷನ್ ಮಾಡ್ತಿರ್ತಾರೆ, ಡೌಟ್ ಅಲ್ಲಿ ಇರ್ತಾರೆ. ನೀವು ಈಗಾಗಲೇ ನೋಡ್ಬೋದು ಅವ್ರ ಕ್ಯಾಲೆಂಡರ್ ಪ್ರಕಾರ ಜನವರಿಯಿಂದ ಮಾರ್ಚ್ ಅಲ್ಲಿ ಏನ್ ಹೇಳಿದ್ದಾರೆ, ಲೋಕೋ ಪೈಲಟ್ ಮತ್ತೆ ಟೆಕ್ನಿಷಿಯನ್ ಕರಿತೀನಿ ಅಂತ ಹೇಳಿದಾರು. ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ ಎರಡತ್ರದ್ದು. ಇನ್ನು ಏಪ್ರಿಲ್ ಸೆಕ್ಷನ್ ಕಂಟ್ರೋಲ್ ಆಗ್ಬೇಕು, ಅದ್ರೂ ಸಹ ಸದ್ಯದಲ್ಲೇ ಬಿಡ್ತಾರೆ. ಇನ್ನ ಜೂನಿಯರ್ ಇಂಜಿನಿಯರ್ ಗಳು ಆಗ್ತವೆ, ಅದ್ರ ಜೊತೆಗೆ NTPC ಮತ್ತೆ NTPC ಜುಲೈ ಸೆಪ್ಟೆಂಬರ್ ಅಲ್ಲಿ ಆಗ್ತಾ ಅಂತ ಹೇಳ್ತಾರೆ. NTPC ಸಹ ಆಗುತ್ತೆ. ಆಮೇಲೆ ಮಿನಿಸ್ಟ್ರಿಯಲ್ ಐಸೋಲೇಟೆಡ್ ಕ್ಯಾಟಗರಿ ಸಹ ನೋಟಿಫಿಕೇಶನ್ ಆಗುತ್ತೆ ಸೆಪ್ಟೆಂಬರ್ ಅಲ್ಲಿ. ಈ ಎಲ್ಲಾ ಒಂದು ಹುದ್ದೆಗಳ ನೋಟಿಫಿಕೇಶನ್ ಸದ್ಯದಲ್ಲೇ ಅಂದ್ರೆ ಮುಂದಿನ ತಿಂಗಳುಗಳಲ್ಲಿ ಆಗ್ತಾ ಇರ್ತವೆ. ನೀವು ಏನಂತಂದ್ರೆ ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಿ. ಲೆವೆಲ್ 1 ಅಂತ ಕರೀತಾರೆ. ಮತ್ತೆ ಲೆವೆಲ್ 1 ಅಂದ್ರೆ ಏನಂತ ಇಲ್ಲಿ ಗ್ರೂಪ್ ಡಿ ಹೊಳ್ಳೆ ಮತ್ತೆ ಅಕ್ಟೋಬರ್ ಇಂದ ಡಿಸೆಂಬರ್ ಅಲ್ಲಿ ಗ್ರೂಪ್ ಡಿ ಮತ್ತೆ ಹೊಳ್ಳೆ ಏನಂತಂದ್ರ ಒಂದು ಹೊಸದಾದ ನೋಟಿಫಿಕೇಶನ್ ಬರುವಂತ ಚಾನ್ಸ್ ಇರ್ತೈತಿ. ಈಗಾಗಲೇ ನೋಡ್ರಿ 2025 ರಿಸಲ್ಟ್ ಬಂದಿಲ್ಲ, 2026 ಇನ್ನ ಎಕ್ಸಾಮ್ ಆಗಿಲ್ಲ, ಆದ್ರೂ 2027ರಲ್ಲಿ ಹೊಸದಾದಂತ ಮತ್ತೆ ನೋಟಿಫಿಕೇಶನ್ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲರೂ ಏನಂದ್ರೆ ಪ್ರಿಪರೇಷನ್ ಬಿಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನೀವು ಎಕ್ಸಾಮ್ ಯಾವಾಗಾದ್ರೂ ಬರ್ಲಿ, ರಿಸಲ್ಟ್ ಬರುತ್ತೆ ಸದ್ಯದಲ್ಲೇ, ಆದ್ರೆ ನಿಮ್ಮ ಪ್ರಿಪರೇಷನ್ ನೀವು ಬಿಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಒಂದ್ಸಲ ನೀವು ಪ್ರಿಪರೇಷನ್ ಬಿಟ್ರಿ ಅಂತಂದ್ರೆ ಎಕ್ಸಾಮ್ ನೀವು ಕೊಟ್ಟರು ಸಹ ಪಾಸ್ ಆಗ್ಲಿಕ್ಕೆ ಆಗುದಿಲ್ಲ ಸ್ನೇಹಿತರೆ. ಈ ಒಂದು ದೃಢ ನಿರ್ಧಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವೇನಂತಂದ್ರೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ರಿ. ಈ ಒಂದು ನಿಟ್ಟಿನಲ್ಲಿ ನಿಮಗೆ ನಮ್ಮ ಚಾನೆಲ್ ನ ವತಿಯಿಂದ ಏನಾದ್ರೂ ಹೆಲ್ಪ್ ಬೇಕಂತಂದ್ರೆ, ಹೆಲ್ಪ್ ಅಂದ್ರೆ ನೀವು ಒಂದು ಯಾವ್ದಾದ್ರು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸುವಾಗ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ನಿಮಗೆ ಬೇಕಂದ್ರ, ನೀವು ಉದಾಹರಣೆಗೆ ಗ್ರೂಪ್ ಡಿ ಕ್ವಶನ್ ಪೇಪರ್ಗಳು ಬೇಕಂದ್ರೆ ನಮಗೆ 2025 ಕ್ವಶನ್ ಪೇಪರ್ ಇದಾವೆ. ಮಾತ್ರ ಕೇವಲ 99 ರೂಪಾಯಿಗಳಲ್ಲಿ ನಿಮ್ಗೆ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೆ ಇಲ್ಲಪ್ಪ ನಮ್ಗೆ 2005ರಿಂದ ಹಿಡ್ಕೊಂಡು 2025 50 ಸೆಟ್ ಕ್ವಶನ್ ಪೇಪರ್ ಬೇಕಂದ್ರೆ ಕೇವಲ 150 ರೂಪಾಯಿಗಳಲ್ಲಿ ಕೊಡ್ತೀವಿ. ಅದ್ರ ಜೊತೆಗೆ NTPC ಗ್ರಾಜುಯೇಟ್ ಮತ್ತೆ ಅಂಡರ್ ಗ್ರಾಜುಯೇಟ್ ಪ್ರತಿಯೊಂದರು 40 ಸೆಟ್ ಕ್ವಶನ್ ಪೇಪರ್ ಬೇಕಂತಂದ್ರೆ ಪ್ರತಿಯೊಂದಕ್ಕೂ 99 ರೂಪಾಯಿಗಳನ್ನ ಕೊಟ್ಟು ತಗೋಬೇಕು. ಅಂಡರ್ ಗ್ರಾಜುಯೇಟ್ ಬೇರೆ, ಗ್ರಾಜುಯೇಟ್ ಬೇರೆ. ಅದ್ರ ಜೊತೆಗೆ SSC GD ಪ್ರಶ್ನೆ ಪತ್ರಗಳು ಇದಾವೆ, ಅವನು ತಗೊಳ್ಕೊಳ್ಬಹುದು. RRB ಟೆಕ್ನಿಷಿಯನ್, ALP, RPF, SSC, ಪ್ಯಾರಾಮೆಡಿಕಲ್, ಹೀಗೆ ಪ್ರತಿಯೊಂದರ ಕ್ವಶನ್ ಪೇಪರ್ಗಳು ನಮ್ಮ ಹತ್ರ ಸಿಗುತ್ತೆ. ನೀವು ಪೇ ಮಾಡಿ ತೆಗೆದುಕೊಳ್ಬಹುದು. ಅದರ ಜೊತೆಗೆ ನೀವು ಎಕ್ಸಾಮ್ ಅನ್ನ ಪ್ರಿಪರೇಷನ್ ನಡೆಸುವಾಗ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಹತ್ರ ಒಂದು ವರ್ಷದ ಫುಲ್ PDF ಕರೆಂಟ್ ಅಫೇರ್ಸ್ ಇದೆ. ಪ್ರತಿಯೊಂದ ಮಂತದ್ದು ಸಪರೇಟ್ ಆದಂತ PDF ಅನ್ನು ನಾವು ಒಂದು ವರ್ಷದ PDF ಅನ್ನ ಕೊಡ್ತೀವಿ. ಕೇವಲ 120 ರೂಪಾಯಿ ಇರುತ್ತೆ. ಇದ್ರದ್ದು 13 ತಿಂಗಳ ಜನವರಿ ಟು ಜನವರಿ ಏನಂತಂದ್ರೆ 13 ಮಂತ್ಗಳ ಕರೆಂಟ್ ಅಫೇರ್ಸ್ ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇರ್ತೀವಿ. ಇದು ಯಾರಿಗ್ ಬೇಕೋ ಅವ್ರು ತಗೊಂಡು ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಿ ಸ್ನೇಹಿತರೆ. ಈ ಎಲ್ಲಾ ಡೌಟ್ ಗಳು ಕ್ಲಿಯರ್ ಆಯ್ತು ಅನ್ಕೋತೀನಿ. ಮತ್ತೆ ಏನಾದ್ರೂ ನಿಮ್ಮ ಹತ್ರ ಡೌಟ್ ಇತ್ತಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.